ನೋಡಿ ಇದು ಫುಲ್ಲು ಆಫ್ ರೋಡ್ ಕಂಡ್ರಿ ಇದು. ಆಫ್ ರೋಡಲ್ಲಿ ನಾವು ನಮ್ಮ ಗಾಡಿ ಎತ್ಕೊ ಬಂದಿದ್ದೀವಲ್ಲ, ಈ ಎಲೆಕ್ಟ್ರಿಕಲ್ ಗಾಡಿಯ ಏನು ಹೇಳಬೇಕು. ಏನಿಲ್ಲ, ಇದನ್ನ ಹಿಂಗೆ ಭತ್ತದ ನಾಟಿ ಮಾಡ್ಬಿಟ್ರೆ ಪೈರೇ ಬಂದ್ಬಿಡುತ್ತೆ. ಹೌದೇನ್ರಿ? ಚಿತ್ರ ಆಗಿದೆ. ಆಹಾ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ರೋಡು ನೀವು. ಹೆಸರು ಗದ್ದೆ. ಏನೇನೋ ಏನ್ ಪ್ರಾಬ್ಲಮ್ಮು? ಗಾಡಿ ಸರ್, ನಾವು ನಿಮ್ಮ ಅಭಿಮಾನಿ ಸರ್. ಎಲ್ಲೋ ನೀವು ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಎಲ್ಲೆಲ್ಲಿಗೋ ಕರ್ಕೊಂಡ್ ಬರಂಗ್ ಕಾಣ್ತಾ ಇದ್ದೀರಾ. ಇದೇ ನಮ್ಮ ಅಲ್ಲೇ ನಿಲ್ಸ್ಬಿಡ್ತೀನಿ. ಪುಣ್ಯಕಲ್ಲಿ ನಿಲ್ಸನ ಅಂತ ಹೇಳಿದ್ರಲ್ಲ, ಇಲ್ಲ ಗದ್ದೆ ಒಳಗೆ ಹೊಡೆದ್ಬಿಡ್ತಿದ್ದೆ. ಬೇಡ ಕಣ, ಬಿಡ್ಬೇಡ. ಹಾಯ್ ಫ್ರೆಂಡ್ಸ್, ಭತ್ತದ ನಾಟಿ ಜಾಗಕ್ಕೆ ಬಂದಿದ್ದೀವಿ. ನಿಮಗೆಲ್ಲ ಭತ್ತ ನಾಟಿ ಮಾಡೋ ಇದು ಹೇಗೆ ಅಂತ ತೋರಿಸ್ತೀವಿ. ಹಂಗೆ ಒಂದ್ 2-3 ಶೂಟ್ ಮಾಡೋಣ. ಆಯ್ ಓಕೆ. ಹಳ್ಳಿ ಜಾಗದಲ್ಲಿ ಓಡಾಡೋದೇ ಕಷ್ಟ ಫ್ರೆಂಡ್ಸ್. ಜಾರ್ಖಂಡ್ ದಬಾಕೊಂಡ್ ಬಿದ್ಬಿಡ್ತೀವಿ ಅನ್ನೋ ಫೀಲ್ ಬೇರೆ. ಹೆಂಗಿದೆ ಗೊತ್ತಾ ರೋಡು? ಯಪ್ಪ ಫ್ರೆಂಡ್ಸ್, ನೋಡಿ ನಾಟಿ ಮಾಡೋ ಜಾಗ, ಭತ್ತದ ಜಾಗ ಹೆಂಗಿರುತ್ತೆ ಅಂದರೆ, ಯಾವ ಮಟ್ಟಕ್ಕೆ ಕೆಸರು ಇರ್ತತೆ ಆ ಮಟ್ಟದನ್ನ ಹದ ಮಾಡಿ ಅವರು ಅದನ್ನ ಅವರು ನಾಟಿ ಮಾಡೋಕ್ಕೆ ಸಖತ್ತಾಗಿದೆ ಗುರು. ವಿಡಿಯೋ ಮಾಡ್ಕೊತ ಗದ್ದೆ ಒಳಗೆ ಬಂದರೆ ಮೈ ಪೂರ ದಬಕ್ ಅಂದ್ಬಿಡ್ತೀವಿ. ಓ ಗುರು, ನಾನಂತೂ ಸಿಗಾಕೊಂಡಿದ್ದೀನಿ ಗುರು. ಫ್ರೆಂಡ್ಸ್ ಎಲ್ಲ ಜನ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಮಾಡೋ ಕೆಲಸನೇ ನಾನು ತೋರ್ಸೋಣ ಅಂತ ಬಂದಿರೋದು. ಅವರು ನನ್ನನ್ನೇ ಒಂಥರ ವಿಚಿತ್ರವಾಗಿ ನೋಡ್ತಾವ್ರೆ. ಏನಂತ ಗೊತ್ತಿಲ್ಲ. ಬನ್ನಿ ನೋಡೋಣ, ಮಾಡೋಣ. ಕೆಸರು ಗುರು, ಇದನ್ನೆಲ್ಲ ಅವ್ರು ಆ ಥರ ಟ್ಯಾಟ್ರು ಹೊಡೆದು ಹದ ಮಾಡಿ ಆಮೇಲೆ ನಾಟಿ ಮಾಡೋದು. ಇವರೇ ನೋಡಿ ನಮಗೆ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಡಿಸಿ ಕರ್ಕೊಂಬಂದಿರೋರು. ಎಲ್ಲ ಹದ ಮಾಡ್ತಾರೆ ನೋಡ್ರಿ. ಇಷ್ಟು ಕೆಸರು ಥರ ಇರೋದನ್ನ ಹೆಂಗೆ ಹದ ಮಾಡಿ ನಾಟಿ ಮಾಡಿ ರೈತ ತನ್ನ ಬೆಳೆನ ಬೆಳಿತಾನೆ. ಎಷ್ಟು ಶ್ರಮ ಇರುತ್ತೆ, ನಾವು ಅದನ್ನೆಲ್ಲ ನೋಡಬೇಕು ಕಣ್ಣಾರೆ. ಆವಾಗಲೇ ಅದ್ರದ್ದು ವ್ಯಾಲ್ಯೂ ಏನಂತ ಗೊತ್ತಾಗತ್ತೆ ನಮಗೆ. ಅಯ್ಯಪ್ಪ, ಅಯ್ಯೋ ಏನ್ಲ. ಏನು ಮಂಜು ಅವರೇ ಇದು ಮಾಡ್ತಾರ ನೀವು? ನಾವು ಮಣ್ಣನ್ನು ಎಳ್ಕೊಡ್ತಾ ಇದ್ದೀವಿ. ಅಲ್ಲ, ಏನಕ್ಕೆ? ಫ್ಯಾಕ್ಟ್ರಿಗೆ ಮಣ್ಣು ಕೊಡ್ಬೇಕು ಹೇಳಿ. ರೈತ 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 ಅನ್ನ ಕೊಡುವ ದಾತ. ರೈತ 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 ಅನ್ನ ಕೊಡುವ ದಾತ. ಜೀತ 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 ದೊರೆತ ಬೆಳೆಸಿ ಉಳಿತ. ಬೇಲಿಯ ಹೊರಗಡೆ ಬಂದ ಹೂವ. ರೈತರು ಜೀವನ ಫ್ರೆಂಡ್ಸ್, ನಾವು ಹೇಳ್ತೀವಿ ಸ್ವಲ್ಪ ಇಲ್ಲ. ನಾವು ಬೆಳಗ್ಗೆ ಸಿಟಿಯವರು ಎದ್ಬಿಟ್ಟು ಅಲ್ಲುಜ್ಬಿಟ್ಟು ಒಳ್ಳೆ ಬೆಡ್ಡು ಕಾಫಿ ಟೀ ಕುಡಿದು ಆಮೇಲೆ ತಿಂಡಿ ತಿಂದು ಇಷ್ಟೆಲ್ಲ ಮಾಡ್ಕೊಂಡು ಡ್ಯೂಟಿ ಮಾಡೋಕ್ಕೆ ತಿಂಗಳ ಸಂಬಳ ಎಣಿಸ್ಕೊಳ್ಳೋಕ್ಕೆ ಅಳ್ತೀವಿ. ಇಲ್ಲಿನ ಜನ ಎಷ್ಟು ಕಷ್ಟಪಡ್ತಾರೆ, ಎಷ್ಟು ಬೇಗ ಎದ್ದೇಳ್ತಾರೆ. ಮಗ ಒಂದು 5 ನಿಮಿಷ ತಡೆಯೋ, ಇಂಪಾರ್ಟೆಂಟ್ ವಿಷಯ ಹೇಳ್ತಾ ಇದ್ದೀನಿ. ಎಷ್ಟು ಕಷ್ಟಪಡ್ತಾರೆ. ಅವ್ರ ಪಡೋ ಕಷ್ಟದ ಮುಂದೆ ನಾವು ಸಿಟಿ ಜನ ಏನೇನು ಪ್ರಯೋಜನ ಇಲ್ಲ. ತಿಂಗಳ ಆರಾಮಾಗಿ ಒಂದು ಕಂಪ್ನಿಗಳು ಕುತ್ಕೊಂಡು 30-40 ಸಾವಿರ ಸಂಬಳ ಎಣಿಸ್ಕೊತೀವಿ. ಹೌದು, ಇವ್ರು ಪಡೋ ಕಷ್ಟದ ಮುಂದೆ ಯಪ್ಪ ಮೈ ಜ್ವರ ಬಂದ್ಬಿಡೋದು. ಲಾಭದಾಯಕ ಹುದ್ದೆ ಅಲ್ಲ ಫ್ರೆಂಡ್, ಇದು ಆತ್ಮತೃಪ್ತಿಗೋಸ್ಕರ ಮಾಡ್ತಾ ಇರೋದು. ದೇಶಕ್ಕೆ ಅನ್ನ ಹಾಕ್ತಾ ಇದ್ದಾರೆ. ಲಾಭದಾಯಕ ಹುದ್ದೆ ಅಲ್ಲ. ಲಾಭ ಅನ್ನೋದು ಮರ್ತ್ಬಿಡಿ. ಯಾಕಂದರೆ
ರೈತರ ಪರಿಸ್ಥಿತಿ ಏನಾಗಿದೆ ಈಗ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಏನು ಮಾಡೋಕ್ಕಾಗಲ್ಲ, ನಮ್ಮ ದೇಶ ಹೆಂಗೈತೆ, ನಮ್ಮ ಮನೆ ಬರ ಹೆಂಗೈತೆ. ತಂದೆಯವರು ರೈತರು ತುಂಬ ಕಷ್ಟಪಡ್ತಾರೆ. ರೈತ 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 ಅನ್ನ ಕೊಡುವ ದಾತ, ಜೀತ 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 ದೊರೆಗಳು ಬೆಳೆಸಿ ಭೂತ, ಬೇಲಿಯ ಹೊರಗಡೆ ಬಂದ. ಫ್ರೆಂಡ್ಸ್, ಇದು ಭತ್ತದ ತೆನೆ ಅಲ್ಲ ಪೈರು, ಭತ್ತದ ಪೈರು. ಸಾರಿ, ನಮಗೆ ಎಲ್ಲಿ ಗೊತ್ತಾಗತ್ತೆ ಫ್ರೆಂಡ್ಸ್, ನಾವು ಸಿಟಿಯವರು ಅಂಗಡಿಗೆ ಹೋಗ್ಬಿಟ್ಟು 25 kg 26 kg ಅಕ್ಕಿ ಪ್ಯಾಕೆಟ್ ತಗೊಂಡ್ಬರ್ಬೋದು ಅಷ್ಟೇ ನಾವು. ಅದು ಹೆಂಗೆ ಆಯ್ತತೆ, ಅದು ಯಾವ್ದಾರು ಬೆಳೀತತೆ ಅನ್ನೋದು ಡೀಟೇಲ್ ಇದು ನೋಡ್ರಿ. ಇದು ಭತ್ತದ ಪೈರು. ಈ ಭತ್ತದ ಪೈರು 4 ತಿಂಗಳ. ಆಂಟಿ ಹೇಗಿದ್ದೀರಾ? ಎಷ್ಟೊತ್ತಿಗೆ ಬಂದ್ರಿ? ಬೆಳಗ್ಗೆನೇ ಬಂದ್ರಾ? ನೋಡ್ರಿ, ನಾವು ನಿಮ್ದೆಲ್ಲ ವೀಡಿಯೋ ಮಾಡಿ ನಮ್ಮ ಈಗಿನ ಕಾಲದ ಹುಡುಗರಿಗೆ ತೋರ್ಸೋಕ್ಕೆ ಅಂತ. ಮೊಮ್ಮಗಳಿಗೆ ತೋರಿಸ್ಬೇಕಲ್ಲ ಎಷ್ಟು ಕಷ್ಟಪಟ್ಟಿದ್ದೀರ. ಕರೆಕ್ಟ್ ನೋಡ್ರಿ, ಮೊಮ್ಮಗಳಿಗೆ ಇತಿಹಾಸದಲ್ಲಿ ತೋರಿಸ್ಬೇಕು. ಇವರು ನಮ್ಮ ವೀರಾಪುರದ ಗಣ್ಯ ವ್ಯಕ್ತಿಗಳಾದ ಕಾಳಿಬಾಯಿ ಅಂತೇಳಿ. ಹೌದಾ? ಆಗಿನ ಸಣ್ಣ ಹುಡುಗನಿಂದ ತುಂಬಾ ಕಷ್ಟಪಡ್ತಾ ಇದ್ದಾರೆ. ಹೌದ್ರಿ, ಅವ್ರು ಕಷ್ಟಪಟ್ಟಿರೋದಕ್ಕೆ ನಾವ್ ಹಿಂಗಿರೋದಲ್ವಾ? ಜೈ. ಜಗದ ಸೃಷ್ಟಿಯಲ್ಲಿ ಎಲ್ಲೋ ಲೋಪವುಂಟು, ಸುಖವ ಹಂಚುವಲ್ಲಿ ಏನೋ ದೋಷವುಂಟು. ದಣಿಯೋನು ದಣಿಯೇ ಆಗಿಲ್ಲ, ಆಳೋನು ಆಳುವಾಗಿಲ್ಲ. ಪ್ರಜೆಗೆ ರಾಜಯೋಗ ಅವನೇ ದೊರೆಯು ಈಗ. ಲೋಪ ದೋಷವನ್ನು ತಿದ್ದಲೇಬೇಕು ಬೇಗ. ದುಡಿಯೋನ ಬೆನ್ನಿನ ಬೆವರು, ಲೋಕಾನ ಕಾಯುವ ಉಸಿರು. ರೈತ ನೀನೇ ಸಿಂಹ, ರೈತ ನೀನೇ ಸಿಂಹ, ರೈತ ನೀನೇ ಸಿಂಹ ಎಂದ ಬರಹ ಬದಲಿಸಿ ಬ್ರಹ್ಮ. ರೈತ 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 ಅನ್ನ ಕೊಡುವ ದಾತ, ಜೀತ 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 ದೊರೆಗಳು ಬೆಳೆಸಿ ಭೂತ, ಬೇಲಿಯ ಹೊರಗಡೆ ಬಂದ ಹೂವ. ರೈತನ ತೋಳಿಗೆ ಕೊಡೋ ಜೀವ. ಹಾಯ್ ಫ್ರೆಂಡ್ಸ್, ಇವತ್ತಿನ ನಾಟಿ ಕಾರ್ಯಕ್ರಮ ಯಶಸ್ವಿಯಾಗಿ ನಾವು ನಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದೀವಿ. ಅದನ್ನು ನಿಮಗೂ ಅಪ್ಲೋಡ್ ಮಾಡ್ತೀವಿ. ನೀವು ನೋಡಿ ಹೆಂಗಿದೆ ಇದು, ಯಪ್ಪ ದೇವ್ರೆ. ನಡ್ಕೊಂಬರೋರ್ನ ನೀವು ನೋಡ್ತಾ ಇರ್ಬೋದು. ನಡ್ಕೊಂಬರೋಕ್ಕೆ ಹಂಗೆ ತುಪ್ಪಕ್ಕೆ ಅಂತ ಬೀಳ್ತಾ ಇರ್ತಾರೆ. ಅದು ನಮ್ಮಂಥವ್ರಿಗೆ, ನಿಮ್ಮ ಹೊಸಬ್ರಿಗೆ ಮಾತ್ರ ಕಷ್ಟ ಇದು, ಹಳ್ಳಿ ಜನಕ್ಕೆ ಇವೆಲ್ಲ. ನೋಡಿ ಫ್ರೆಂಡ್, ನಮ್ಮ ದೇಶದ ರೈತ ಬೆನ್ನೆಲುಬಾಗಿ ನಿಂತಿರೋಕ್ಕೆ ತುಂಬ ಧನ್ಯವಾದವನ್ನು ಹೇಳ್ತೀವಿ.